ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಬೆಳಗಿನ ಜಾವದಲ್ಲಿ ಸಂದೇಶದ ಸಮಯದಲ್ಲಿ ದೇವರಲ್ಲಿ ಪ್ರತಿನಿತ್ಯವೂ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಆಮೇನ್. ಈ ದಿವಸದ ಸಂದೇಶದ ಭಾಗವು ಕೂಡ ಯೋಬನು 5ನೇ ಅಧ್ಯಾಯ 10ರಿಂದ ಯೋಬನು 5ನೇ ಅಧ್ಯಾಯ 10ರಿಂದ ವಚನದ ಕಡೆಗೆ ಹೋಗೋಣ. ನಿನ್ನೆ 9ನೇ ವಚನದವರೆಗೆ ಎಲ್ಲ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ದೇವರು ಆದುಕೊಂಡವರಿಗೆ ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ದೇವರು ನಡೆಸ್ತಾರೆ. ಅದರಲ್ಲಿ ನಾವು ತಿಳ್ಕೊಳ್ಬೇಕು ಅಂತ ಇದರ ಅರ್ಥವಾಗಿದೆ. 10ನೇ ವಚನ, ಯೋಬನು 5ನೇ ಅಧ್ಯಾಯ 10ರಿಂದ. ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲ ಗದ್ದೆಗಳಿಗೆ ನೀರನ್ನು ಒದಗಿಸುತ್ತಾನೆ. ನೋಡಿ, ಇವತ್ತು ಒಬ್ಬೊಬ್ರು ಹೇಳ್ತಾರೆ, ನನ್ನ ಆಸ್ತಿ, ನನ್ನ ಪಾಸ್ತಿ, ನನ್ನ ಭೂಮಿ, ನಾನು ಬೆಳೆದೆ, ನಾನು ಬೋರ್ವೆಲ್ ಹಾಕಿದೆ, ನಂದು ನೀರು, ನಾನು ಕೆರೆ ತೋಡಿಸಿದೆ, ನಾನು ಬಾವಿ ತೋಡಿಸಿದೆ, ನಾನು ನೀರು ಅಲ್ಲಿಂದ ಇಲ್ಲಿವರೆಗೆ ತಗೊಂಡು ಬಂದೆ, ನಾನು ಅಂತೇಳಿ. ಆದರೆ ಭೂಮಿಯ ಮೇಲೆ ಮಳೆ ಸುರಿಸಿ ಅಂತೇಳಿ, ಇವತ್ತು ಮಳೆ ಎಲ್ಲಿಂದ ಬರ್ತದೆ? ಭೂಮಿಯ ಕಡೆಯಿಂದ ಮೋಡಗಳನ್ನು, ಮಂಜುಗಡ್ಡೆಗಳನ್ನು ಗಾಳಿಯ ವಾಯುಮಂಡಲದಲ್ಲಿ ಗಾಳಿಯ ಮುಖಾಂತರ ತಂದು ಎಲ್ಲಿಗೆ ಬೇಕು ಅಲ್ಲಿಗೆ ಸುರಿಸುವುದು ಮನುಷ್ಯನ ಕೈಯಿತ್ತು. ನಮ್ಮಿಂದ ಸಾಧ್ಯವಾಗ್ತದೋ? ಇಲ್ಲ. ಆಗ ಇದು ಯಾರ ಕೆಲಸ? ಇದು ದೇವರ ಕೆಲಸವಾಗಿದೆ. ಯಾವುದಾದ್ರೂ ಒಂದು ಕೆಲಸವಾಗಬೇಕಾದ್ರೆ ಅಲ್ಲಿ ಒಂದು ಶಕ್ತಿ ಇರಲೇಬೇಕಲ್ವಾ? ಅದೇ ರೀತಿ ಇದು ಯಾರ ಕೆಲಸ? ಮನುಷ್ಯ ಹೋಗಿ ಮಾಡ್ತಾನೋ? ಈ ಮೋಡ ಎಲ್ಲಿಂದ ಬರ್ತದೆ, ಎಲ್ಲಿ ಮಳೆ ಸುರಿಸ್ತದೆ, ಗುಡುಗು ಸಿಡಿಲು ಏನು ಎಂಬುದನ್ನು ಇಲ್ಲ. ಇದು ಆಗಿದೆ ದೇವರ ಕೆಲಸ. ಹಾಗೆ ದೇವರಿಲ್ಲದೆ ನಮಗೆ ಏನು ಮಾಡಲು ಸಾಧ್ಯವಿಲ್ಲ. ಅದಕ್ಕೆ ಆಗಾಗ ನಾವು ತಿಳ್ಕೊಳ್ತಾ ಇದ್ದೇವೆ. ಯೋಹಾನ 15ನೇ ಅಧ್ಯಾಯ 5ನೇ ವಚನದ ಕೊನೆಯಲ್ಲಿ, ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕೀರ್ತನೆಯಲ್ಲಿ ದಾವೀದರಸರು ಕೂಡ ಅದನ್ನೇ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಹಾಗೆ ಆಗಿರುವಾಗ ನಮ್ಮದಿಲ್ಲಿ ಏನಿದೆ? ಭೂಮಿಯ ಒಳಗೆ ನೀರನ್ನು ಇಟ್ಟವರು ಯಾರು? ಅದು ಮಾತ್ರವಲ್ಲ, ಪ್ರತಿಯೊಂದು ವಸ್ತನ್ನ ಮನುಷ್ಯ ಸೃಷ್ಟಿ ಮಾಡಿದ್ದಾನೆ. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಇದನ್ನು ನಾವು ಓದುವಾಗ ಅಲ್ಲಿ 6 ದಿವಸದಲ್ಲಿ ಪ್ರತಿ ಒಂದನ್ನು ಸೃಷ್ಟಿ ಮಾಡಿ ಕೊನೆಗೆ ಮನುಷ್ಯರನ್ನ ದೇವರು ಸೃಷ್ಟಿ ಮಾಡಿದರು. ಅಲ್ಲಿ ಅವರಿಗೆ ಆಶೀರ್ವಾದ ಮಾಡಿದರು, ನಿಮ್ಮ ಸಂತಾನ ಭೂಲೋಕದಲ್ಲಿ ತುಂಬಿ ಹೋಗಲಿ ಅಂತೇಳಿ. ಹಾಗೆ ಒಂದು ಗಂಡು ಹೆಣ್ಣಿನ ಸಂತಾನವಾಗಿದೆ ಇವತ್ತು ಇಡೀ ಭೂಲೋಕದಲ್ಲಿ ತುಂಬಿ ಹೋಗಿರುವುದು. ಅದಕ್ಕೆ ಆ ಸಂತಾನಕ್ಕೆ ಬೇಕಾಗಿರೋದು ಎಲ್ಲವನ್ನ ದೇವರು ಮೊದಲು ತಯಾರು ಮಾಡಿ ಇಟ್ಟಿದ್ದಾರೆ. ಉದಾಹರಣೆಗೆ, ಭೂಮಿಯ ಒಳಗೆ ನೀರನ್ನು ಇಟ್ಟವರು ಯಾರು? ದೇವರಾಗಿದ್ದರೆ. ಅದನ್ನು ಮೇಲೆ ತರುವಂಥ ಜ್ಞಾನ ಕೊಟ್ಟವರು ಯಾರು? ಅದಕ್ಕೆ ಕರೆಂಟ್ ಬೇಕು, ಅದು ಬೇಕು, ಇದು ಬೇಕು, ಇದಕ್ಕೆಲ್ಲ ಜ್ಞಾನವನ್ನು ಕೊಟ್ಟವರು ಯಾರು? ದೇವರಾಗಿದ್ದರೆ. ಹೇಳ್ಬೋದು, ವಿಜ್ಞಾನಿಗಳವರು ಮನುಷ್ಯರಲ್ವಾ ಅಂತೇಳಿ. ಅವರಿಗೆ ಜ್ಞಾನವನ್ನು ಕೊಟ್ಟವರು ಯಾರು? ಅವರಿಗೆ ಊಟವನ್ನು ಕೊಟ್ಟವರು ಯಾರು? ಅವರನ್ನು ಬೆಳೆಸಿದವರು ಯಾರು? ನನ್ನ ಸಹೋದರ ಸಹೋದರಿ, ನಾನೆಂಬುವಂಥದ್ದನ್ನು ಬಿಡಬೇಕು. ಇದೆಲ್ಲ ದೇವರ ಕೃಪೆ ಎಂದು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂಥದನ್ನು ಯೋಚನೆಗೆ ತಂದುಕೊಂಡು ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಒಂದು ನಮಸ್ಕಾರಗಳನ್ನು ಹೇಳಬೇಕಾಗಿದೆ ನಾವು. ಹಾಗೆ ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲ ಗದ್ದೆಗಳಿಗೆ ನೀರನ್ನು ಒದಗಿಸುತ್ತಾನೆ. ನೋಡಿ, ಹೊಲ ಗದ್ದೆಗಳಿಗೆ ನೀರನ್ನು ಬೋರ್ವೆಲ್ ತೆಗೆದು ಅದರೊಳಗೆ ಬಾವಿಯ, ಕೆರೆಯೋ, ಅದಕ್ಕೆ ಪಂಪ್ ಸೆಟ್ಟು, ಅದಕ್ಕೆ ಕರೆಂಟು, ಅದಕ್ಕೆ ಬೇಕಾದ ಪೈಪುಗಳು, ಅದಕ್ಕೆ ಬೇಕಾದ ಮಿಷನರಿಗಳು, ಅದನ್ನು ಮಾಡುವಂಥ ಫ್ಯಾಕ್ಟ್ರಿಗಳಿಗೆ, ಆ ಮನುಷ್ಯರಿಗೆ ಬೇಕಾದ ಜ್ಞಾನವನ್ನು ಪ್ರತಿಯೊಂದನ್ನು ಕೊಡೋನು ಯಾರಾಗಿದ್ದಾನೆ? ದೇವರಾಗಿದ್ದಾನೆ. ಇದನ್ನು ನಮಗೆ ಸ್ತೋತ್ರ. ಹಾಗೆ ಯೋಬನ 3 ಮಂದಿ ಸ್ನೇಹಿತರು ಅಲ್ಲಿ ಯೋಬನಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಮಾತನಾಡುವಾಗ ಯೋಬನು ಈ ಮಾದರಿ ಉತ್ತರವನ್ನು ಕೊಟ್ಟಿದ್ದಾನೆ ಅವನ ಕಷ್ಟ, ಸಂಕಟ, ದುಃಖದ ಸಮಯದಲ್ಲಿ ಕೂಡ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ಯಾರಾದರೂ ವಿರೋಧ ಮಾತನಾಡುವುದಾದರೆ, ಖಂಡಿತವಾಗಿ ದೇವರು ನಮಗಂತ ಜ್ಞಾನವನ್ನು ಕೊಟ್ಟಿರುವುದಾದರೆ ವಿರೋಧಿಗಳಿಗೆ ನಾವಿಂಥ ಪ್ರಶ್ನೆಯನ್ನು ಮಾಡಬೇಕು, ಇಂಥ ಉತ್ತರವನ್ನು ಕೊಡಬೇಕಾಗಿದೆ. ಇದೇ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ನನ್ನ ಮೂಲಕ ದೇವರಿಗೆ ಅನೇಕರಿಗೆ ದೇವರು ನನ್ನ ಮೂಲಕ ಉತ್ತರವನ್ನು ಕೊಡಿಸ್ತಾ ಇದ್ದಾರೆ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ಬಗ್ಗೆ ನಾವು ಕೂಡ ಸಾಕ್ಷಿಗಳಾಗಬೇಕು. ಆದರೆ ಇದು ಎಲ್ಲರಿಗೂ ಸಾಧ್ಯವಿಲ್ಲ. ದೇವರು ಯಾರನ್ನು ಸರಿಯಾಗಿ ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರ ಸಾಧ್ಯ. ನೋಡಿ, ಯೋಬನಿಗಂತ ಕಷ್ಟ, ಸಂಕಟ, ದುಃಖಗಳು ಬಂತು. ಯಾವ ರೀತಿ ಆದಂತ ನಾವು ಯೋಬನ ಪತ್ರಿಕೆಯಿಂದ ಈಗ ನೋಡ್ತಾ ಇದ್ದೇವೆ, ಅದನ್ನು ಓದಿ ತಿಳ್ಕೊಳ್ತಾ ಇದ್ದೇವೆ. ಆದರೆ ಅದು ಯೋಬನನ್ನು ಸರಿಯಾಗಿ ದೇವರು ಆರಿಸಿಕೊಂಡಿರುವುದರಿಂದ ಯೋಬನಿಗೆ ಸಾಧ್ಯವಾಯಿತು ಆ ಕಷ್ಟ, ಸಂಕಟ, ದುಃಖದಲ್ಲಿ. ಹಾಗೆ ಇದು ಕೂಡ ಅಷ್ಟೇ. ಕಷ್ಟ, ಸಂಕಟ, ದುಃಖದಲ್ಲಿ ಯಾರ ಪರವಾಗಿ ದೇವರು ಇರ್ತಾರೋ, ದೇವರು ಯಾರನ್ನ ನಡೆಸ್ತಾರೋ ಅವರಿಗೆ ಮಾತ್ರ ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರ. 11ನೇ ವಚನ. ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ, ಹೀನ ಸ್ಥಿತಿ ಏನು ಹೇಳ್ತಾರೆ, ಆ ಜಾತಿ ಈ ಜಾತಿ ಅವರಂಥವ್ರು ಇಂಥವ್ರು ಅಲ್ಲೇ ಇರಬೇಕು ಇಲ್ಲೇ ಇರಬೇಕು, ಅವರು ಅವರ ಹತ್ರ ಸೇರಿಸಬಾರದು, ಅವರಿಗೆ ಪ್ಲೇಟು ಬೇರೆ ಬಟ್ಟಲು ಬೇರೆ ಅಲ್ಲ, ಇದು ಕುಡಿಯೋದಕ್ಕೆ ಬೇರೆ, ಪ್ರತಿಯೊಂದಕ್ಕೂ ಬೇರೆ. ಇವತ್ತು ಒಂದೊಂದು ಕಡೆಗೆ ನಾವು ನೋಡ್ತಾ ಇದ್ದೀವಿ, ಅವರಿಗೆ ಹೋಟೆಲ್ ಒಳಗೆ ಪ್ರವೇಶವೇ ಇಲ್ಲ. ಇವತ್ತು ಸೆಲೂನ್ ಶಾಪ್ಗಳೇ ಅವರಿಗೆ ಕಟ್ಟಿಂಗೇ ಇಲ್ಲ. ಅವರ ಬೀದಿಗಳೇ ಬೇರೆ, ಬೇರೆ ಬೀದಿಗೆ ನೀರಿಗೆ ಬರಬಾರ್ದು. ಇವತ್ತು ಸರ್ಕಾರದ ಕಾನೂನು ಇದ್ದರೂ ಒಂದೊಂದು ಊರಿನಲ್ಲಿ ಹೆಚ್ಚಿನ ಅಂಶದ ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಕೂಡ ಬಹಳ ಕಡೆಗಿದೆ. ಆದರೆ ಏನಾಗ್ತಿತ್ತು, ಮೊದಲು ಜಾತಿ ಮತ ಭೇದ ತಂದು, ನನಗೆ ಗೊತ್ತಿದ್ದ ಹಾಗೆ, ನನಗೆ ಈಗ ವಯಸ್ಸು 20, ಸಣ್ಣದರಲ್ಲಿ ಕೂಡ ಸಣ್ಣ ವಯಸ್ಸಿನಲ್ಲಿ ಕೂಡ ಇದೆಲ್ಲ ನಡೆದು ಹೋಗಿದಂಥದ್ದು. ಆಮೇಲೆ ದೇವರ ದರ್ಶನವಾದ ಮೇಲೆ ವಿಶೇಷವಾಗಿ ಅರ್ಥವಾಯಿತು, ಅಲ್ಲಿ ನಿಲ್ಲು, ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ. ಇವತ್ತು ಏನಾಗಿದೆ, ಉನ್ನತ ಸ್ಥಿತಿಗೆ ಏರಿಸ್ತಾ ಇದ್ದಾನೆ. ಪ್ರತಿ ಒಂದು ಸಂಘ ಸಂಸ್ಥೆಯ ರಾಜಕೀಯದಲ್ಲಿ ಕೆಲಸಗಳಲ್ಲಿ ಅವರಿಗೆ ಮೀಸಲಾತಿ ಇದೆ. ನಮಗೆ ಸ್ತೋತ್ರ. ಇವತ್ತು ಉತ್ತಮರು ಅಂತ ಹೇಳುವಂತ ಅವರಿಗಿಂತಲೂ ಮೇಲ್ಮಟ್ಟಕ್ಕೆ ದೇವರು ಏರಿಸಿದ್ದಾರೆ. ಇದುವೇ ಹೀನ ಸ್ಥಿತಿಯವರನ್ನ ಮೇಲೆ ತರುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಅಯ್ಯೋ, ನನಗೆ ಹಾಗಾಯ್ತು ಹೀಗಾಯ್ತು, ಯಾರು ಇಲ್ಲಲ್ಲಪ್ಪ, ಎಲ್ಲ ಬಿಟ್ಟಾಕಿರಲ್ಲ, ಕಷ್ಟ ಸಂಕಟ ದುಃಖಗಳು ಬಂತು ಅಂತೇಳಿ ದುಃಖ ಬಂದರೂ ಕೂಡ ಇದು ನೋಡಿದ್ದೇವೆ. ಆ ದುಃಖ ಬರುವುದು ಕೂಡ ದೇವರಿಂದ. ಯಾಕೆಂದರೆ ಅದೊಂದು ಅದ್ಭುತ ಕಾರ್ಯಗಳಿಗೋಸ್ಕರ ದೇವರು ಪ್ರೀತಿಸುವುದರಿಂದ ನಿರಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಯಾವುದೇ ಅಪಾಯ ಇಲ್ಲದಂಥ ಸ್ಥಳಕ್ಕೆ ಹತ್ತಿಸಿ ನಿಲ್ಲಿಸಿಬಿಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದು ಕೂಡ ಇವತ್ತು ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ. ಅನೇಕರು ಕಷ್ಟ ಸಂಕಟ ದುಃಖಗಳು ಬಂದವರು ಇವತ್ತು ಸಾಕ್ಷಿ ಕೊಡವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 12ನೇ ವಚನ. ಯುಕ್ತಿವಂತರ ಕೈಯಿಂದ ಏನು ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ. ನಾನು ಮಾಡಿದೆ, ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತೇಳಿ ಬಹಳ ಕೊಚ್ಚಿಕೊಳ್ತಾರೆ, ತನ್ನನ್ನು ತಾನೇ ಏರಿಸಿಕೊಳ್ತಾರೆ. ನನಗೆ ಬಿಟ್ಟವರು ಯಾರು ಇಲ್ಲ ಅಂತೇಳಿ ಅಂಥವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ. ಅಂದರೆ ವಿರೋಧಿಗಳು ಏನೇ ಕುಯುಕ್ತಿ ಮಾಡಿದ್ರು, ಏನೇ ಯೋಚನೆ ಮಾಡಿದ್ರು, ಇವತ್ತು ಏನು ಮಾಡ್ತಾರೆ, ಅಂಥವ್ರನ್ನ ದೇವರು ಭಂಗಪಡಿಸುತ್ತಾನೆ. ಅವರ ಯೋಚನೆಗಳು, ಆಶೆಗಳು, ಪಾಶಗಳು ಭಂಗ ಏನು ನಡೆಯದಂತೆ ಇದು ಕೂಡ ಇವತ್ತು ನಾನಿರುವ ಪಕ್ಕದಲ್ಲಿ ಕೂಡ ನಡೆಯುತ್ತಲೇ ಇದೆ. ಅನೇಕ ಕಡೆ ನಾನು ಹಾಗೆ ಮಾಡಿಬಿಡ್ತೀನಿ, ಹೀಗೆ ಮಾಡಿಬಿಡ್ತೀನಿ, ಅವರ ಪರಿಚಯ ಇದೆ, ಇವರ ಪರಿಚಯ ಇದೆ, ಅಲ್ಲಿಗೆ ಹೋಗ್ತೀನಿ, ಇಲ್ಲಿ ಬರ್ತೀನಿ, ನೋಡಿ ಏನು ಮಾಡ್ತೇನೆ ಅಂತೇಳಿ ನನ್ನ ಜೊತೆಲಿ ಆಟ ಆಡೋದು ಬೇಡ, ನಾನಾ ರೀತಿ ಗರ್ವ ಅಹಂಕಾರಗಳನ್ನು ಮಾತಾಡ್ತಾರೆ. ಯೋಬನ ಸ್ನೇಹಿತರು ಕೂಡ ಇದುವೇ ಮಾತಾಡಿದ್ದು ಯೋಬನ ಕಷ್ಟದ ಸಮಯದಲ್ಲಿ. ಆದರೆ ಯೋಬನಲ್ಲಿ ಏನು ಹೇಳ್ತಾನೆ, ಯುಕ್ತಿವಂತರ ಕೈಯಿಂದ ಏನು ಆಗದಂತೆ ಅವರ ಉಪಾಯಗಳನ್ನು ಭಂಗಪಡಿಸುತ್ತಾನೆ. ಕಡೆಗೆ ಅವರ ಕಾರ್ಯಗಳು ಯಾವುದು ಇಲ್ಲ. ಅದಕ್ಕೆ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಾರೆ, ನಾಯಿ ಬೊಗಳ್ತದೆ, ಆಮೇಲೆ ಮುರ್ರು ಅಂತ ಮುದುರಿಕೊಂಡು ತಲೆ ಕೆಳಗೆ ಹಾಕಿ ಸುಮ್ಮನೆ ಮಲಗಿ ಬಿಡ್ತದೆ ಅಂತೇಳಿ. ಹಾಗೆ ದೊಡ್ಡವರ ಗರ್ವ ಅಹಂಕಾರ ಇನ್ನೊಬ್ಬರನ್ನ ಕೆಡಿಸ್ಲಿಕ್ಕೆ ಮಾಡಲಿಕ್ಕೆ ದೇವರಿಗೆ ವಿರುದ್ಧವಾಗಿ ಮಾತಾಡೋರು, ದೇವರಿಗೆ ವಿರುದ್ಧವಾದವರು ಒಳ್ಳೆ ಬುದ್ಧಿ, ಶಾಂತಿ, ಸಮಾಧಾನ, ಒಳ್ಳೆ ದಾರಿಯನ್ನು ಹೇಳಿಕೊಡುವಾಗ ಯಾರು ಗರ್ವಹಂಕಾರದಲ್ಲಿ ಮೆರೀತಾರೋ ಅಂಥವ್ರನ್ನ ತಗ್ಗಿಸ್ತಾನೆ ಅಂಥವ್ರ. ಅದಕ್ಕೆ ಅಪೊಸ್ತಲ ಪೌಲರು ಹೇಳ್ತಾರೆ, ಜ್ಞಾನವಂತರ ಜ್ಞಾನವನ್ನ ಏನು ಮಾಡಿದ್ದಾರೆ, ದೇವರು ಭಂಗಪಡಿಸುತ್ತಾನೆ ಅಂತೇಳಿ. ಯಾವ ಗಣನೆಗೆ ಬಾರದವರನ್ನು ಆರಿಸಿಕೊಳ್ಳುತ್ತಾನೆ ಅಂತ. ಯಾಕೆಂದರೆ ಅವರಿಗೆ ಆಶ್ಚರ್ಯವಾಗಬೇಕು ಅಂತ. ಅದುವೇ ಇವತ್ತು ನಡೀತಾ ಇದೆ. ಯೋಬನಿಗೆ ಅವನ ಸ್ನೇಹಿತರವನ್ನು ವಿರೋಧ ಮಾಡುವಾಗ ಈ ರೀತಿ ಉತ್ತರವನ್ನು ಕೊಟ್ಟಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದು ನಮ್ಮ ಜೀವಿತಕ್ಕೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ವೈರಿಗಳಿಗೂ ಕೂಡ ಯಾರಾದರೂ ಈ ರೀತಿ ಮಾತಾಡಿದರೆ ಯೋಬನ ಹಾಗೆ ಶಾಂತಿ ಸಮಾಧಾನದಿಂದ ನಾವು ಕೂಡ ಉತ್ತರ ಕೊಡಬೇಕಾಗಿದೆ ಅಂತ ಇದರ ಅರ್ಥ. 13ನೇ ವಚನ. ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿ ಹಿಡುಕೊಂಡು ವಕ್ರ ಬುದ್ಧಿ ಇಲ್ಲವರ ಆಲೋಚನೆಯನ್ನು ನಿರರ್ಥಕ ಮಾಡುತ್ತಾನೆ. ನೋಡಿ,
ಜ್ಞಾನಿಗಳನ್ನು ಅವರ ತಂತ್ರಗಳಲ್ಲಿ ಹಿಡಿದುಕೊಂಡು ಅವರು ಏನೇನು ಯೋಚನೆ ಮಾಡ್ತಾರೋ, ಏನೇನು ಐಡಿಯಾ ಮಾಡ್ತಾರೋ ಅದು ನೆರವೇರಲಿಕ್ಕೆ ಬಿಡುವುದಿಲ್ಲ. ಅದು ಅಲ್ಲಲ್ಲಿ ಕಟ್ ಮಾಡಿ ಬಿಡ್ತಾನೆ ದೇವರು. ವಕ್ರ ಬುದ್ಧಿ ಉಳ್ಳವರ ಆಲೋಚನೆ ನಿರರ್ಥಕ ಮಾಡುತ್ತಾನೆ. ವಕ್ರ ಬುದ್ಧಿ ಅಂದ್ರೆ ಭಯಂಕರ ಕೆಟ್ಟ ಬುದ್ಧಿ, ಬಹಳ ವಿಪರೀತ ಬುದ್ಧಿ. ವಿಪರೀತ ಬುದ್ಧಿ ವಿನಾಶಕ್ಕೆ ಕಾರಣ ಅಂತ ನಮ್ಮ ಹಿರಿಯರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ. ವಿಪರೀತ ಬುದ್ಧಿ, ವಕ್ರ ಬುದ್ಧಿ, ವಿಪರೀತ ಬುದ್ಧಿ, ಇದು ಯಾವುದನ್ನು ದೇವರು ನೆರವೇರುವುದಕ್ಕೆ ಬಿಡುವುದಿಲ್ಲ. ಅವರಿಗೆ ಕಷ್ಟ, ಸಂಕಟ, ದುಃಖಗಳು, ಕಣ್ಣೀರು ಯಾವುದು ತಪ್ಪೋದಿಲ್ಲ. ಏನೇ ಮಾಡಿದ್ರು ಕೂಡ ಇನ್ನೊಬ್ಬರ ಹತ್ರನೇ ಅವರು ಕೈ ಚಾಚಬೇಕಾಗ್ತದೆ. ಅವರು ಸ್ವಲ್ಪ ದಿವಸ ಅವ್ರದ್ದು ನಡೀಬಹುದು, ಆಮೇಲೆ ಖಂಡಿತವಾಗಿ ಅದು ನಡೆಯುವುದಿಲ್ಲ. ದೀಪದಲ್ಲಿ ಎಣ್ಣೆ ಇರುವವರೆಗೆ ಮಾತ್ರ ಅದು ಉರಿಯುತ್ತದೆ, ಆಮೇಲೆ ಎಣ್ಣೆ ಇಳಿದ ಮೇಲೆ ಬತ್ತಿ ಉರಿಯುತ್ತದೆ. ಇಲ್ಲ, ಸ್ವಲ್ಪ ದಿವಸ ಮಾತ್ರ ಇವರ ಗರ್ವ ಅಹಂಕಾರ ಅಂದ್ರೆ ದೇವರವರನ್ನ ಬಿಟ್ಟು ಬಿಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ಕುದುರೆಗೆ ಹತ್ತಿ ಕುದುರೆಯನ್ನು ಓಡಿಸುವವನು ಅದರ ಬಾರ ಕೋಲ ಹಗ್ಗವನ್ನು ಹಿಡಿದು ಎಳೆದಾಗ ಕುದುರೆ ಅಲ್ಲೇ ನಿಂತು ಹೋಗ್ಬಿಡ್ತದೆ, ನಿಲ್ಲು ಅಂತ ಹೇಳಿ. ಅದೇ ರೀತಿ ಅಂತಾನು ನಿಲ್ಲಿಸಿ ಬಿಡ್ತಾನೆ. ಅವರ ಯಾವ ಕಾರ್ಯವನ್ನು ಕೂಡ ದೇವರು ನೆರವೇರುವುದಕ್ಕೆ ಬಿಡುವುದಿಲ್ಲ. ಹಾಗೆ ಇವತ್ತು ನಮ್ಮನ್ನು ಆರಿಸಿಕೊಂಡು ನಮ್ಮನ್ನು ದೇವರು ನಡೆಸ್ತಾ ಇರುವಾಗ ಅನೇಕರು ಇದೇ ರೀತಿ ಬಿದ್ದು ಹೋಗಿದ್ದಾರೆ, ಬಿದ್ದು ಹೋಗುತ್ತಲೇ ಇದ್ದಾರೆ ನನ್ನ ಜೀವಿತದಲ್ಲಿ ಕೂಡ. ಆದ್ರಿಂದ ಬೇಸರ ಪಡಬಾರದು. ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ನಮ್ಮ ಗುರಿ ದೇವರಲ್ಲಿ ಇರಬೇಕು. ಅಂಥವರಿಗಾಗಿ ನಾವು ಪ್ರಾರ್ಥಿಸಬೇಕು. ಬದಲಾಗಿ ಕಷ್ಟ ಬಂತು ಅಂತೇಳಿ ದೇವರ ವಿರುದ್ಧ ಮಾತಾಡಬಾರದು. ದೇವರ ನಮಗೆ ಸ್ತೋತ್ರ. ಹಾಗೆ ಯೋಬನು ಉತ್ತರ ಕೊಟ್ಟ ಹಾಗೆ ನಾವು ಕೂಡ ಅಲ್ಲಿ ಏನ್ ಮಾಡಬೇಕು, ಉತ್ತರ ಕೊಡಬೇಕು, ಅವರನ್ನ ನಾವು ತಿಳ್ಕೊಳ್ಬೇಕು. 14ನೇ ವಚನ, ಅವರು ಹಗಲಿನಲ್ಲಿ ಕತ್ತಲೆಗೊಳಗಾಗಿ ಮಧ್ಯಾಹ್ನದಲ್ಲೂ ರಾತ್ರಿಯಲ್ಲಿರುವಂತೆ ತಡವಾಡುತ್ತಾರೆ. ನೋಡಿ, ಅವ್ರಿಗೆ ಯಾವುದೇ ಕೆಲಸ ಕಾರ್ಯಗಳು ಏನೇ ಮಾಡಿದ್ರು ನೆರವೇರುವುದಿಲ್ಲ. ಅಯ್ಯೋ 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 ಅಂತೇಳಿ. ಈಗ ಹಗಲಿ ಹೊತ್ತಿನಲ್ಲಿ ಕೂಡ ಕತ್ತಲಿದ್ದಾಗ ತಡವಾಡ್ತಾಗ ಯಾವುದು ಮಾಡಿದ್ರು ನೆರವೇರುವುದಿಲ್ಲ, ಯಾವುದು ಮಾಡಿದ್ರು ನೆರವೇರುವುದಿಲ್ಲ. ಗುಣಗುಟ್ಟಿಕೊಂಡು ಏನ್ ಮಾಡ್ತಾರೆ, ತಡವರಿಸುತ್ತಾರೆ. ಅವರಿಗೆ ಹಗಲು ಯಾವುದು ರಾತ್ರಿ ಯಾವುದು ಅಂತ ಅವರಿಗೆ ಗೊತ್ತಿರೋದ್ರೆ ಅವರ ಕಾರ್ಯಗಳು ನೆರವೇರುವುದಿಲ್ಲ. ದುಷ್ಟರಿಗೆ ಬರುವಂಥದ್ದು ಇದ್ವಿ ಗತಿ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. 15ನೇ ವಚನ, ಇಂಥವರ ಬಾಯಿ ಎಂಬ ಕತ್ತಿಯಿಂದಲೂ ಬಲಿಷ್ಠರ ಕೈಯಿಂದಲೂ ದಿಕ್ಕಿಲ್ಲದವರನ್ನು ರಕ್ಷಿಸುತ್ತಾನೆ ಅಂತ ಹೇಳ್ತಾನೆ ಯೋಬ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ಆರಿಸಿಕೊಂಡ ಮೇಲೆ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅಂಥವ್ರನ್ನ ರಕ್ಷಿಸ್ತಾರೆ, ಮೇಲಕ್ಕೆ ಎತ್ತುತ್ತಾರೆ, ಆರೋಗ್ಯವನ್ನು ಕೊಡ್ತಾರೆ. ಅಥವಾ ಇವತ್ತು ಆರೋಗ್ಯವನ್ನು ಕೊಡ್ತಾರೆ, ದೇವರೇ ಕೆಲವನ್ನು ಗುಣಪಡಿಸ್ತಾರೆ, ವೈದ್ಯರ ಮೂಲಕವೂ ಗುಣಪಡಿಸ್ತಾರೆ. ಅವರಿಗೆ ಬೇಕಾದ ಬಟ್ಟೆ, ಅನ್ನ, ಆಹಾರನ, ನೀರನ್ನು ಕೊಟ್ಟು, ಜ್ಞಾನವನ್ನ ಕೊಟ್ಟು, ಯಾರ ಮುಖಾಂತರ ಕೊಡಿಸಬೇಕೋ ಅವರ ಮುಖಾಂತರ ಕೊಟ್ಟು ನಡೆಸುತ್ತಾರೆ. ದಿಕ್ಕಿಲ್ಲದವರಿಗೆ ತಂದೆ ತಾಯಿ ದೇವರೇ ಆಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಹಿಂದೆ ಕೂಡ ಅದನ್ನೇ ಹೇಳಿದ್ದೇನೆ. ಅನೇಕ ಕಡೆ ನಾನು ಎಷ್ಟೋ ಅಪಘಾತದಲ್ಲಿ ಸಾಯಬೇಕಾಯಿತು. ಮಾರ್ಗ ಮಧ್ಯದಲ್ಲಿ ಬೈಕ್ ಒಂದು ನಾಯಿಗೆ ಆಕ್ಸಿಡೆಂಟ್ ಆಗಿ ಬಿದ್ದು ಹೋದೆ. ಅಂತ ಸಮಯದಲ್ಲಿ ಬೆಳಗಿನ ಜಾವ ಒಂದು ಸಹೋದರಿ ಬಂದು ನೀರು ಕೊಟ್ಟರು, ಒಂದು ಸಹೋದರ ಬಂದು ಎಷ್ಟೊತ್ತಂದ್ರೆ ನಾನು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಡಾನ್ ಬೋಸ್ಕೊಂಡು ಚರ್ಚಿಗೆ ತಂದು ಬಿಟ್ಟರು. ಮತ್ತೊಂದು ಸಲ ಕೂಡ ಅಪಘಾತವಾಗಿ ಹೋಯಿತು. ಎಂತೆಂತೋ ಕಾಯಿಲೆಗಳಲ್ಲಿ ಏನೇನೋ ಆಗಬೇಕಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಿಂದೆ ನನ್ನ ಸಾಕ್ಷಿಯ ಸಮಯದಲ್ಲಿ ಇದನ್ನು ಹೇಳಿದ್ದೇನೆ. ನನಗೆ ಹಿಂದು ಮುಂದೆ ಯಾರೂ ಇಲ್ಲ. ನೋಡಿ, ಆ ಕಷ್ಟ ಕಾಲದಲ್ಲಿ ದೇವರು ಒಬ್ಬೊಬ್ಬರನ್ನು ನನಗೆ ಅಲ್ಲೆಲ್ಲಿಗೆ ಒದಗಿಸಿ ಕೊಟ್ಟರು. ಅವರ ಮುಖಾಂತರ ನನಗೆ ರಕ್ಷಣೆ ಆಯಿತು. ರಾಯಚೂರು ಜಿಲ್ಲೆಯಲ್ಲ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನವೋದಯ ಮೆಡಿಕಲ್ ಕಾಲೇಜಲ್ಲಿ ನಾನು ಅಪಘಾತವಾಗಿ ಬಿದ್ದಾಗ ಅಲ್ಲಿ ಬಂದು ನನ್ನ ಕಾವಲಿಗೆ ಇಬ್ಬರನ್ನು ಕಳಿಸಿಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಬೇರೆ ಒಂದು ಸಹೋದರನ ಆಸ್ಪತ್ರೆ ಬಿಲ್ಲನ್ನು ಬಂದು ಕಟ್ಟಿ ನನ್ನನ್ನು ಡಿಸ್ಚಾರ್ಜ್ ಮಾಡಿದರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಅವರೆಲ್ಲರನ್ನು ಕೂಡ ದೇವರವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳನ್ನು ಕೂಡ ಅವರ ವಂಶವನ್ನೇ ದೇವರು ಆಶೀರ್ವದಿಸಲೆಂದು ನಾನು ಪ್ರಾರ್ಥಿಸುವನಾಗಿದ್ದೇನೆ. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಒಂದಲ್ಲ ಒಂದು ರೀತಿ ಕಷ್ಟಗಳು ಬಂದೇ ಬರುತ್ತವೆ. ಆಗ ದೇವರವರನ್ನು ರಕ್ಷಿಸುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಸರ್ವ ಸೃಷ್ಟಿಕರ್ತನ ಅಂತ ದೇವರೇ ಮನುಷ್ಯನ ಅವತಾರ ರೀತಿ ಬಂದಾಗ ಯಾವ ರೀತಿ ಕಷ್ಟ, ಸಂಕಟ, ದುಃಖ ಆಯಿತು. ಕಡೆಗೆ ಶಿಲುಬೆ ಮೇಲೆ ಸತ್ತು ಹೋದ್ರು, ಸಮಾಧಿ ಮಾಡಿದ್ರು. ಆದರೂ ತಂದೆಯಾದ ದೇವರವರನ್ನ ಏನ್ ಮಾಡಿದ್ರು, ಅಲ್ಲಿ ಅವರ ಶವವನ್ನು ಕೊಳಿಲಿಕ್ಕೆ ಬಿಟ್ರ ಇಲ್ಲ, ಅಲ್ಲಿಂದ 3ನೇ ದಿವಸ ಮೇಲೆ ಕೆತ್ತಿದರು. ಇದುವೇ ಒಂದು ಸಾಕ್ಷಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರು ಆದುಕೊಂಡವರಿಗೆ ಬಹಳ ಕಷ್ಟ ಇದೆ. ಆಗ ಇದನ್ನು ನಾವು ಕೂಡ ತಿಳ್ಕೊಳ್ಬೇಕು. ಇದನ್ನು ಸರಿಯಾಗಿ ತಿಳ್ಕೊಂಡಾಗ ಖಂಡಿತವಾಗಿ ಅವರಿಗೆ ಬರುವಂತ, ನಿಮ್ಮ ವಿರೋಧಿಗಳಿಗೆ ಬರುವಂತ ಶಿಕ್ಷೆಯನ್ನು ಕಣ್ಣಾರೆ ಕಾಣ್ತೀರಾ, ಕಿವಿಯಾರೆ ಕೇಳ್ತೀರಿ ಅಂತೇಳಿ ಕೀರ್ತನೆ 112ರಲ್ಲಿ ಬರೆಯಲ್ಪಟ್ಟಿದೆ.
ಬೇರೆ ಕಡೆ ಕೂಡ ಬಹಳ ಕಡೆಗೆ ಬೈಬಲಲ್ಲಿ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದನ್ನೇ ಹೇಳಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಆಗ ಬರುವ ಕಷ್ಟ ಸಂಕಟ ದುಃಖಗಳಿಗಾಗಿ ನಾವು ಏನು ಬೇಕು ಇದೆಲ್ಲವನ್ನ ತಿಳಿದುಕೊಂಡು ದೇವರಲ್ಲಿ ಪ್ರಾರ್ಥಿಸಬೇಕಾಗಿದೆ. ವಿರೋಧಿಗಳಿಗೂ ತಕ್ಕಾದ ಉತ್ತರವನ್ನ ಕೊಡಬೇಕಾಗಿದೆ ಅಂತ ಇದರ ಅರ್ಥವಾಗಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ಇಂಥವರನ್ನು ದಿಕ್ಕಿಲ್ಲದವರನ್ನು ಯಾರು ಮಾಡ್ತಾರೆ? ರಕ್ಷಿಸುತ್ತಾರೆ. ನಿಜವಾದ ತಂದೆ ತಾಯಿ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. 16ನೇ ವಚನ, ಹೀಗೆ ಬಡವರಿಗೆ ನಿರೀಕ್ಷೆಯುಂಟಾಗುವುದು, ಅನ್ಯಾಯವು ಬಾಯಿ ಮುಚ್ಚಿಕೊಳ್ಳುವುದು. ಆಗ ನೋಡಿ, ಈ ಥರ ನಾವೇ ಅಂಥವ್ರು ಇಂಥವ್ರು ಬಲಾಢ್ಯರು ಅಂತೇಳಿ ಹೇಳಿದಾಗ ಏನಾಗ್ತದೆ, ಅಯ್ಯೋ ಇಂಥವ್ನು ಹೀಗೆ ಆಗ್ಬಿಟ್ಟಲ್ಪ, ಆರೋಗ್ಯವಂತನಾಗ್ಬಿಟ್ಟ, ನೋಡಿ ಅವ್ನು ಚೆನ್ನಾಗಿದ್ದಾನೆ, ಚೆನ್ನಾಗಿ ಜೀವಿಸ್ತಾ ಇದ್ದಾನೆ ಅಂಥೇಳಿ ಅವ್ರಿಗೇನಾಗ್ತದೆ ಅಂತ ಯಾವ ದೇವರಿಂದ ಉಪಕಾರವನ್ನು ಪಡ್ಕೊಂಡ್ರೋ ಅವರಿಗೆ ಬಹಳ ಒಂದು ಏನಾಗ್ತದೆ ಅಲ್ಲಿ ಬಹಳ ಒಂದು ಅದ್ಭುತ ಕಾರ್ಯ, ವಿಶೇಷವಾದ ಒಂದು ಯೋಚನೆ ಬರ್ತದಂತೆ. ಅಯ್ಯೋ ನಾನು ಹೀಗಿದ್ದೆಲ್ಲಪ್ಪ, ನನ್ನ ದೇವ್ರ ಮೇಲೆ ಕೆತ್ತಿಬಿಟ್ರಲ್ಲ ಅಂತೇಳಿ. ಅನ್ಯಾಯವು ಬಾಯಿ ಮುಚ್ಚಿಕೊಳ್ಳುವುದು. ಆಗ ಅವರು ಉನ್ನತ ಸ್ಥಿತಿಗೆ ಬರುವಾಗ ವಿರೋಧಿಗಳು ಬಾಯಿ ಮುಚ್ಚಿಕೊಳ್ತಾರೆ. ಒಂದು ಸಮಯದಲ್ಲಿ ಹೀಗಿದ್ದ, ಹೀಗೆಲ್ಲ ಆಯಿತು, ಹೀಗೆಲ್ಲ ಹೋಯ್ತು, ಈಗ ನೋಡಪ್ಪ ಯಾವ ಪರಿಸ್ಥಿತಿಗೆ ಬಂದ ಅಂತೇಳಿ. ಹಾಗೆ ಖಂಡಿತವಾಗಿಯೂ ದೇವರು ಆರಿಸಿಕೊಂಡವರನ್ನ ದೇವರು ಬಿಡೋರು ಅಲ್ಲ, ವಿರೋಧಿಗಳ ಬಾಯಿಯನ್ನು ಮುಚ್ಚಿಸುವವರಾಗಿದ್ದಾರೆ. ಯಾರು ದೇವರಿಂದ ಉಪಕಾರ ಹೊಂದಿದ್ರು ಅವರಿಗೆ ಕೂಡ ಬಹಳ ವಿಶೇಷವಾಗಿ ಅವರು ಬಾಯಿ ಮುಚ್ಚಿಕೊಳ್ಳುವರು. ಇದು ಕೂಡ ನನ್ನ ಜೀವಿತದಲ್ಲಿ ನೆರವೇರಿ ಹೋಗಿದೆ, ಹೋಗುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 17ನೇ ವಚನ, ಇಗೋ ದೇವರು ಯಾವನನ್ನು ಶಿಕ್ಷಿಸುವವನು ಅವನೇ ಧನ್ಯನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರನ್ನು ಶಿಕ್ಷಿಸುವವನು ಅವನೇ ಧನ್ಯನು. ಯಾಕೆಂದರೆ ದೇವರಿಂದ ಶಿಕ್ಷೆ ಬರುವಂಥದ್ದು. ಎಲ್ಲಿಯಾದರೂ ನಾವು ತಪ್ಪಿ ಹೋದರೆ ನಮ್ಮನ್ನು ದೇವರು ಶುದ್ಧಗೊಳಿಸೋದಾಗಿದೆ. ಒಳ್ಳೆ ಒಂದು ತಂದೆ ತಾಯಿಗಳಾದರೆ ಏನು ಮಾಡ್ತಾರೆ, ಮಕ್ಕಳನ್ನು ಬೆಳೆಸುವಾಗ ಮಕ್ಕಳು ಒಳ್ಳೆ ಬುದ್ಧಿಯನ್ನು ತೆಗೆದುಕೊಳ್ಳಿದರೆ, ಹೇಳಿದ ಮಾತು ಕೇಳಿದರೆ ಹೊಡೆದು ಅವರಿಗೆ ಬುದ್ಧಿ ಕಲಿಸುತ್ತಾರೆ. ಅಂದರೆ ಅವರು ಹಾಳಾಗಬಾರದು. ಇವತ್ತೊಂದು ಶಾಲೆಗಳಲ್ಲಿ ಕೂಡ ಹೋಗುವಾಗ ಒಳ್ಳೆ ವಿದ್ಯೆ ಕಲಿಯೋ ಮಕ್ಕಳು ಸ್ವಲ್ಪ ಸೋಮಾರಿ ಆದರೆ, ಒಳ್ಳೆ ಟೀಚರ್ಸ್ಗಳಾದರೆ ಅಂದರೆ ಉಪಾಧ್ಯಾಯನಿಯರಾದರೆ ಏನು ಮಾಡ್ತಾರೆ, ಅಲ್ಲಿ ಅಂಥ ಮಕ್ಕಳಿಗೆ ಹೊಡಿತಾರೆ. ಸೋಮಾರಿ ಆಗಬೇಡ, ಕೆಟ್ಟು ಹೋಗಬೇಡ ಅಂತೇಳಿ. ಇದು ಅವರ ಒಂದು ಒಳ್ಳೆತನವಾಗಿದೆ. ಹಾಗೆ ನಿಜವಾದ ಸೃಷ್ಟಿಗತನಾದ ದೇವರು ಇವತ್ತು ನಮ್ಮನ್ನು ಎಲ್ಲ ಕೊಟ್ಟು ಸಾಕ್ತಾ ಇರುವಾಗ ನಾವು ದೇವರಿಗೆ ಬೇಕೆಂದು ನಮ್ಮನ್ನು ಕರೆದ ಮೇಲೆ ತಪ್ಪಿ ಹೋದಾಗ ನಮಗೆ ಶಿಕ್ಷೆ ಬರುವಂಥದ್ದು. ತಪ್ಪಿ ಹೋಗಬೇಡ. ಇದು ಇಬ್ರಿಯ 12ನೇ ಅಧ್ಯಾಯದಲ್ಲಿ ಕೂಡ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ತನ್ನ ಮಗನೆಂದು ಯಾರನ್ನು ಬರಮಾಡಿಕೊಳ್ಳುತ್ತಾನೋ ಅವನಿಗೆ ಹೊಡೆಯುತ್ತಾನೆ. ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಅಂತೇಳಿ ಅದು ನಮ್ಮನ್ನು ಸರಿದಾರಿಗೆ ನಡೆಸುವುದಾಗಿದೆ. ನನ್ನ ಸಹೋದರ ಸಹೋದರಿಯರೇ, ನನ್ನ ಸ್ತೋತ್ರ. ಇದಂತಲ್ಲಿ ಕೂಡ ಸಾಧಾರಣ ತರದಲ್ಲಿ ಕೂಡ ನಾನು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಿದ್ದೇನೆ. ತಪ್ಪು ಮಾಡಿದಾಗ ಅಂದರೆ ಹಣದ ವಿಚಾರದಲ್ಲಿ, ಪ್ರತಿಯೊಂದು ವಿಚಾರದಲ್ಲಿ ಕೂಡ ಒಂದ್ಸಲ ನನಗೆ ದೇವರು ಬಹಳಷ್ಟು ಹಣವನ್ನು ಕೊಟ್ಟರು. ಒಂದು ಕಾಣಿಕೆ ದಶಾಂಶ, ನಾನು ಅದರಲ್ಲಿ ಇತರರಿಗೆ ಏನೂ ಕೊಡ್ತಿರ್ಲಿಲ್ಲ. ಒಂದ್ಸಲ ಬೆಂಗಳೂರಿನಲ್ಲಿ ಒಂದು ಕಡೆ ಪ್ರಾರ್ಥನೆಗೆ ಹೋಗಿ ಬಸ್ಸಲ್ಲಿ ಬರುವಾಗ ಒಂದೇ ಸಲ ಅಲ್ಲಿ ಏನಾಯ್ತು, ಅವತ್ತು 8,000 ರೂಪಾಯಿ ಒಂದು ಪಿಕ್ ಪಾಕೆಟ್ ಆಗೋಯ್ತು. ದೇವರ ನಮಗೆ ಸ್ತೋತ್ರ. ಆಗ ಅರ್ಥ ಆಯಿತು, ಹೌದಪ್ಪ, ನೆಹಮೀಯನ ಗ್ರಂಥದಲ್ಲಿ ನೋಡುವಾಗ ನಾವು ಕೂಡ ಸೇವಕರುಗಳು ಕೂಡ ಇತರರಿಗೆ ಕಾಣಿಕೆಯನ್ನು ಕೊಡಬೇಕು ಅಂತೇಳಿ ನಾನು ಕೊಡ್ತೇ ಇರಲಿಲ್ಲ. ನನಗೆ ದಶಾಂಶ ಗೊತ್ತೇ ಇರಲಿಲ್ಲ. ಆಮೇಲೆ ಗೊತ್ತಾಯಿತು ಇದಕ್ಕೆ ಆಗಿ ನನಗೆ ಬಂತು ಈ ಶಿಕ್ಷೆ ಅಂತೇಳಿ. ದೇವರ ನಮಗೆ ಸ್ತೋತ್ರ. ಅದ್ರ ಮೇಲೆ ಇವತ್ತು ಯಾರೇ ಕೊಟ್ಟರು ಏನೇ ಕೊಟ್ಟರು ಖಂಡಿತವಾಗಿ ಅದರಲ್ಲಿ ಯಾರ್ಯಾರಿಗೆ ಸಲ್ಲಬೇಕೋ ಅವರ ಅವರಿಗೆ ಸಲ್ಲಿಸುತ್ತೇನೆ. ಪ್ರಾರ್ಥನೆ ಮಾಡಿ ದೇವರಿಗೆ ಸ್ತೋತ್ರವನ್ನು ಕೂಡ ಸಲ್ಲಿಸುವವನಾಗಿದ್ದೇನೆ. ಹಾಗೆ ಪ್ರತಿಯೊಂದು ವಿಚಾರದಲ್ಲಿಯೂ ತಪ್ಪಿ ಹೋದಾಗ ಅಲ್ಲಿ ಶಿಕ್ಷೆ ಬರುತ್ತದೆ. ದೇವರು ಪ್ರೀತಿಸುವವರಿಗೆ ಮಾತ್ರ. ದೇವರು ಇವತ್ತು ಏನೇ ಕಾಣಲಿ, ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ದೇವರ ಗ್ರಂಥಗಳನ್ನು ಓದಿಕೊಳ್ಳಿ, ತಿಳ್ಕೊಳ್ಳಿ, ದೇವರ ಪ್ರೀತಿ ಯಾರ ಮೇಲೆ ಇಲ್ಲವೋ, ಯಾರ ಮೇಲೆ ದೇವರು ಒಂದು ದೃಷ್ಟಿಯನ್ನು ಇಡಲಿಲ್ಲೋ, ಅವ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಏನೂ ಆಗೋದಿಲ್ಲ. ಅವರ ಕಾರ್ಯವೆಲ್ಲ ನೆರವೇರ್ತದೆ. ಆಗ ಕೆಲವರು ಹೇಳ್ತಾರೆ, ಅವರು ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ನೋಡು ಬಹಳ ಚೆನ್ನಾಗಿದ್ದಾರೆ, ಆಗ ನಮಗೆ ಯಾಕೆ ಹೀಗೆ ಅಂದರೆ, ಅವರನ್ನು ದೇವರು ಕೈ ಬಿಟ್ಟಿದ್ದಾನೆ. ನ್ಯಾಯ ತೀರ್ಪಿನ ದಿವಸ ಅವರಿಗೆ ನರಕ ಎಂಬ ತೀರ್ಪು ಆಗಿ ಹೋಗಿದೆ. ಆದರೆ ಇಲ್ಲಿ ದೇವರು ನೀನು ನರಕಕ್ಕೆ ಹೋಗಬೇಡ, ನನಗೆ ಬೇಕು ಅಂತ ಹೇಳುವಂಥ ಒಂದು ಅರ್ಥದಿಂದ ದೇವರು
ಪ್ರೀತಿಯಿಂದ ಏನು ಮಾಡ್ತಾರೆ, ಶಿಕ್ಷೆ ಕೊಟ್ಟು ಇಲ್ಲಿ ಪರಿಶುದ್ಧರನ್ನಾಗಿ ಮಾಡುವಂಥದ್ದು. ಇದು ಬಹಳ ಚೆನ್ನಾಗಿ ನಾವು ಅರ್ಥ ಮಾಡಬೇಕು. ದೇವರ ನಮಗೆ ಸ್ತೋತ್ರ. ಅಪೊಸ್ತಲನಾದ ಪೌಲನು ರೋಮಪುರದವರಿಗೆ ಬರೆದ ಪತ್ರ 4ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನ ನೋಡುವಾಗ, ಯಾರ ಮೇಲೆ ದಯೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ದಯೆ ತೋರುವೆನು, ಯಾರ ಮೇಲೆ ಕರುಣೆ ತೋರಲು ಮನಸ್ಸಿದೆಯೋ ಅವರ ಮೇಲೆ ಕರುಣೆ ತೋರುವೆನು, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿದೆಯೋ ಅವರು ಧನ್ಯರು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದರಲ್ಲಿ ನೋಡಿ ಅನೇಕರ ಸಾಕ್ಷಿಯನ್ನ ಕೇಳಿ ತಿಳಿದುಕೊಳ್ಬೇಕಾಗಿದೆ. ಕಷ್ಟ, ಸಂಕಟ, ದುಃಖಗಳು ಇದನ್ನ ದೇವರನ್ನ ಕಂಡುಕೊಳ್ಳಲು ಕಾರಣ ಏನಪ್ಪ ಅಂತೇಳಿ ಅರ್ಥ ಮಾಡಿಕೊಳ್ಳಿ. ಅವರನ್ನ ಸಾಕ್ಷಿ ಕೇಳುವಾಗಲೇ ಗೊತ್ತಾಗ್ಬಿಡ್ತದೆ ದೇವ್ರನ್ನ ಆಯ್ಕೆಗೊಂಡಿದ್ದಾರೋ ಇಲ್ವೋ ಅಂತೇಳಿ. ಉದಾಹರಣೆಗೆ ನೋಡಿ, ಯಾಕೋಬನ 2 ಮಕ್ಕಳು ಇಸಾಕ ಮತ್ತು ಏಸಾವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಯಾಕೋಬನ 2 ಮಕ್ಕಳು, ಇಸಾಕನ 2 ಮಕ್ಕಳು ಯಾಕೋಬ ಮತ್ತು ಏಸಾವ. ಏಸಾವನನ್ನ ತಳ್ಳಿಬಿಟ್ರು, ಯಾಕೋಬನನ್ನು ದೇವರು ಆರಿಸಿಕೊಂಡರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ನಾವು ಅಲ್ಲಿಂದಲೇ ನೋಡುವಾಗ ಮುಂದೆ ಅಬ್ರಹಾಮನನ್ನು ಮಾತ್ರ ಯಾಕೆ ಆರಿಸಿಕೊಂಡ್ರು, ಅಲ್ಲಿಂದ ಇಸಾಕನನ್ನು ಯಾಕೆ ಆರಿಸಿಕೊಂಡ್ರು, ಅಲ್ಲಿಂದ ಯಾಕೋಬನನ್ನು ಯಾಕೆ ಆರಿಸಿಕೊಂಡ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ ಉದಾಹರಣೆಗೆ ಜೋಸೆಫ್ ಮರಿಳಿಗೂ ಬೇರೆ ಗಂಡು ಮಕ್ಕಳು ಇದ್ರು ಎಂಬುದಾಗಿ ನಮಗೆ ಬೈಬಲ್ ತಿಳಿಸಲ್ಪಡುತ್ತದೆ. ಅದರಲ್ಲಿ ಮೊಟ್ಟ ಮೊದಲಾದ ಯೇಸುಸ್ವಾಮಿಯನ್ನು ಮಾತ್ರ ಯಾಕೆ ದೇವರು ಆರಿಸಿಕೊಳ್ಳಬೇಕಾಗಿದೆ. ಹಾಗೆ ಏನ್ ಮಾಡ್ತಾರೆ, ದೇವರು ಯಾರನ್ನು ಕರೀತಾರೋ ಅವರಿಗೆ ತಪ್ಪಿ ಹೋದಾಗ ಅಲ್ಲಿ ಶಿಕ್ಷೆ ಕೊಡ್ತಾರೆ. ದೇವರಿಗೆ ಪ್ರೀತಿ ಇರುವವರಿಗೆ ಮಾತ್ರ ಶಿಕ್ಷೆಗಳು ಬರುತ್ತವೆ ಅಂತ ಇದರ ಅರ್ಥ. ಶಿಕ್ಷಿಸುವವನು ಅವನು ಧನ್ಯನು ಅಂತಾಗ ದೇವರಲ್ಲಿ ಅವರನ್ನು ತಿದ್ದುತ್ತಾರೆ ಅಂತ ಇದರ ಅರ್ಥವಾಗಿದೆ. ಸರ್ವಶಕ್ತನ ದಂಡನೆಯನ್ನು ತಾತ್ಸಾರ ಮಾಡಬೇಡ. ಇದೇ ಇಬ್ಬರಿ 12ನೇ ಅಧ್ಯಾಯದಲ್ಲಿ ಕೂಡ ಹೇಳಿದ್ದು. ದೇವರು ಶಿಕ್ಷೆ ಕೊಡುವಾಗ ನಾವು ಬದಲಾಗಬೇಕು. ದೇವರು ಪ್ರೀತಿಗಾಗಿ ನಮ್ಮನ್ನು ದಂಡಿಸುತ್ತಾನೆ ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಯೋಬನಿಗೂ ಕೂಡ ನೋಡಿ, ಅವನ 10 ಮಕ್ಕಳು ಏನ್ ಮಾಡ್ತಾರೆ, 7 ಗಂಡು ಮಕ್ಕಳು, ಪ್ರತಿಯೊಬ್ಬೊಬ್ಬರು ಒಂದು ದಿವಸ ಔತಣ ಕೂಟವನ್ನು ಅವನ್ನ ಏರ್ಪಡಿಸ್ತಿದ್ರು. ಇದು ದೇವರ ದೃಷ್ಟಿಯಲ್ಲಿ ಬಹಳ ಕೆಟ್ಟದಾಗಿದೆ. ಇದು ಯೆಶಾಯನ ಗ್ರಂಥದಲ್ಲಿ ಕೂಡ ಬರುವಾಗ, ನಿಮ್ಮ ಜಾತ್ರೆ, ಹಬ್ಬ, ಹುಣ್ಣಿಮೆ, ಸಬ್ಬತ್ತು, ಕೂಟ, ಪ್ರಕಟಣೆ ನನಗೆ ಬಹಳ ಬೇಸರ, ಸಹಿಸಲಾದ ಬೇಸರ ಅಂತ ಅಲ್ಲಿ ಬರೆದಿದ್ದಾರೆ. ಇಲ್ಲಿ ನೋಡುವಾಗ ಇದು ಚೆನ್ನಾಗಿ ಅರ್ಥ ಆಗ್ತದೆ. ಅದಕ್ಕೋಸ್ಕರ ಯೋಬ ಏನ್ ಮಾಡ್ತಾ ಇದ್ದ, ಪ್ರತಿ ದಿವಸ ಸಮಾಧಾನ ಯಜ್ಞವನ್ನ ದೇವರಿಗೆ ಅರ್ಪಿಸುತ್ತಿದ್ದ ಎಂಬುದಾಗಿ ನಾವು ಹಿಂದೆ ಇದನ್ನ ತಿಳಿದುಕೊಂಡಿದ್ದೇವೆ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಇದುವೇ. ಹಾಗೆ ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ಸಂಪಾದನೆ, ಆಸ್ತಿ ಪಾಸ್ತಿ, ಹಣಕಾಸು ಕೊಡುವಾಗ ಅದು ನಮ್ಮ ಆಡಂಬರ ಜೀವನ, ಔತಣ ಕೂಟಕ್ಕಾಗಿ, ನಮ್ಮ ಒಂದು ಆಡಂಬರಕ್ಕಾಗಿ ಎಲ್ಲ ಬಡ ಬಗ್ಗರಿಗೆ ಅದರಲ್ಲಿಯೂ ದಾನ ಮಾಡಬೇಕು. ಮೊತ್ತಾಯ 25, 35 40ರವರೆಗೆ ಕೊಡುವಾಗ ಏನು ಇಲ್ಲದೆ ಇತರರಿಂದ ಬಹಿಷ್ಕರಿಸಲ್ಪಟ್ಟು ಯಾರು ದೇವರ ಸತ್ಯ ಸುವಾರ್ತೆಯನ್ನು ಸಾರಿಕೊಂಡು ಹೋಗ್ತಾರ, ದೇವರು ಯಾರನ್ನ ಕರೆಸ್ತಾರೋ ಅವರಿಗೂ ಕೂಡ ಸಹಾಯ ಮಾಡುವಂಥದ್ದು, ಅವರಿಗೂ ಸಹಿಸಿಕೊಳ್ಳುವಂಥದ್ದು, ಇತರರಿಗೂ ಕೊಡುವಂಥದ್ದು ಇದುವೇ. ನಾನು ಅಂತೇಳಿ ತಿಳಿಯದವರಿಗೆ ಇದು ಗೊತ್ತಿಲ್ಲ, ಯಾಕೆ ಕಷ್ಟ ಸಂಕಟ ದುಃಖಗಳು ಬಂತು ಅಂತೇಳಿ. ತಿಳಿದವರು ಕೂಡ ಈ ರೀತಿ ತಪ್ಪಿ ಹೋದ್ರೆ ಅಲ್ಲಿ ಬರುವಂತ ಶಿಕ್ಷೆ ಇದುವೇ ಆಗಿದೆ. ಅದಕ್ಕೆ ಹೇಳಿದ್ದು, ಸರ್ವಶಕ್ತನ ದಂಡನೆಯನ್ನ ತಾತ್ಸಾರ ಮಾಡಬೇಡ ಅಂತೇಳಿ. ದೇವರ ನಮಗೆ ಸ್ತೋತ್ರವಾಗಲಿ. ದೇವರ ಒಂದು ಕೋಪಕ್ಕೆ ಅದನ್ನು ಸಮಾಧಾನಗೊಳಿಸುವವರು ಯಾರು ಕೂಡ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ಯಾರನ್ನ ಪ್ರೀತಿಸ್ತಾರೋ ಅವರಿಗೂ ಕಷ್ಟ ಸಂಕಟ ದುಃಖಗಳು ಬರುತ್ತವೆ. ಯೋಬನಿಗೂ ಕೂಡ ಬಂದಿರೋದು ಅದುವೇ. ನಮ್ಮ ಜೀವಿತದಲ್ಲಿ ಹೀಗೆ ಬಂದರೆ ನಾವೇ ಧನ್ಯರಾಗಿದ್ದೇವೆ. ದೇವರು ನಮ್ಮನ್ನು ತಿದ್ದುತ್ತಾ ಇದ್ದಾರೆ. ಮತ್ತೆ ಕುಡಿಯೋದು, ತಿನ್ನೋದು, ಇಸ್ಪಾಟು, ಜೂಜಾಟ, ಬೇಡ ಅದನ್ನೆಲ್ಲ ತಿನ್ನೋದು, ರೌಡಿಸಮ್ ಮಾಡೋದು, ಅದರಲ್ಲಿ ಪೆಟ್ಟು ತಿನ್ನೋದು, ಜೈಲಿಗೆ ಹೋಗೋದು, ಕೈಕಾಲು ಮುರಿಸಿಕೊಳ್ಳೋದು, ಆಸ್ಪತ್ರೆಯಲ್ಲಿ ಬೀಳೋದು, ಇದು ಖಂಡಿತವಾಗಿ ದೇವರ ಪ್ರೀತಿಯಲ್ಲ. ಇದು ಲೋಕದ ನಾಶಕ್ಕೆ ಹೋಗುವಂತ ಪ್ರೀತಿ, ಸೈತಾನನ ಕಾರ್ಯವಾಗಿದೆ. ಒಳ್ಳೆ ರೀತಿಯಲ್ಲಿ ದೇವರೊಂದಿಗೆ ಜೀವಿಸುವಾಗ, ನಡೆಯುವಾಗ, ಪಶ್ಚಾತ್ತಾಪ ಪಟ್ಟುಕೊಂಡು ಮುಂದೆ ಹೋಗುವಾಗ ಕಷ್ಟ ಸಂಕಟ ದುಃಖಗಳು ಬರುವಂಥದ್ದು ದೇವರ ಪ್ರೀತಿಯಾಗಿದೆ ಅಂತ ಇದರಲ್ಲಿ ನಾವು ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 18ನೇ ವಚನ, ಗಾಯ ಮಾಡುವವನು ಗಾಯ ಕಟ್ಟುವವನು ಆತನೇ. ದೇವರ ನಾಮಕ್ಕೆ ಸ್ತೋತ್ರ. ನೋಡಿ, ಯಾಕೆ ಗಾಯ ಮಾಡ್ತಾನೆ? ನಮ್ಮ ಒಂದು ತಪ್ಪಿಗಾಗಿ ನಮಗೆ ಗಾಯ ಮಾಡ್ತಾನೆ. ಕಡೆಗೆ ಅದರಲ್ಲಿ ತಿದ್ದಿ 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 ಅದರಿಂದ ಗುಣಪಡಿಸೋದು, ಮೇಲೆ ಎಬ್ಬಿಸುವಂಥದ್ದು ಕೂಡ ಯಾರಾಗಿದ್ದಾರೆ? ದೇವರಾಗಿದ್ದಾರೆ. ಇದು ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಇದೆ. ಹೊಡೆಯವನು ಬಡಿಯವನು, ಗಾಯಕಟ್ಟವನು, ಎಣ್ಣೆ ಹಚ್ಚವನು, ಇಸ್ಕೋವನು, ಕೊಲ್ಲವನು, ಬದುಕಿಸುವವನು ಕೂಡ ನಾನಂತೇಳಿ ಮೋಶೆಯ ಮೂಲಕ ಇಸ್ರೇಲರಿಗೆ ತಿಳಿಸಿದ್ದಾರೆ. ದೇವರ ನಮಗೆ ಸ್ತೋತ್ರ. ಹಾಗೆ ದೇವರ ರೀತಿಯಲ್ಲಿ ದೇವರೊಂದಿಗೆ ನಾವು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ, 10 ದಶಾಜ್ಞೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ನಾವು ಜೀವಿಸುವಾಗ
ಬರುವಂಥ ಕಷ್ಟ ಸಂಕಟ ದುಃಖಗಳು ನಮಗೆ ಬಂದಾಗ ಆ ದೇವರು ನಮಗೆ ಪವಿತ್ರಾತ್ಮರ ಮೂಲಕ ಜ್ಞಾನವನ್ನು ಕೊಡೋನಾಗಿದ್ದೇನೆ. ಅಯ್ಯೋ, ನಾನು ಎಲ್ಲಿಯೋ ತಪ್ಪಿ ಹೋಗಿದ್ದೇನಲ್ಲ, ನಾನು ಈ ರೀತಿ ನನಗೆ ತಪ್ಪು ಬರೋಕ್ಕೆ ಕಾರಣ ಇದುವೇ ಅಲ್ವಾ, ನಾವು ಸರಿಪಡಿಸಿಕೊಳ್ಳಬೇಕು ಅಂತ ಅದು ದೇವರು ನಮಗೆ ಕೊಡುವ ಜ್ಞಾನ. ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಳ್ಳಕ್ಕೆ ಆವಾಗ ನಾವು ಅಲ್ಲಿ ಏನು ಮಾಡಬೇಕು, ಅದನ್ನು ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಳ್ಬೇಕು. ಅಥವಾ ಒಬ್ಬೊಬ್ರಿಗೆ ಏನು ಮಾಡ್ತಾರೆ, ದೇವರು ಆರಿಸಿಕೊಂಡವರ ಮುಖಾಂತರ ಸರಿಯಾದ ಬುದ್ಧಿವಾದವನ್ನು ತಿಳಿಸ್ತಾರೆ, ಗದರಿಸ್ತಾರೆ, ಎಚ್ಚರಿಸ್ತಾರೆ, ಅವರು ಬೈತಾರೆ. ನೋಡು, ಬದಲಾಗು, ಇಂಥಲ್ಲಿ ತಪ್ಪಿ ಹೋಗಿದ್ಯಾ, ಶಿಕ್ಷೆ ಅನುಭವಿಸ್ತೀಯಾ, ದೇವರು ನಿನ್ನನ್ನು ಪ್ರೀತಿಸಿದ್ದಾರೆ, ನಿನ್ನ ಜೀವಿತದಲ್ಲಿ ದೇವರು ಯಾವ ರೀತಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ, ಗರ್ವಹಂಕಾರಕ್ಕೆ ಹೋಗಬೇಡ, ಪೆಟ್ಟು ತಿಂತೀಯ, ನೋಡು ಎಚ್ಚರ ಅಂತೇಳಿ ಗದರಿಸ್ತಾರೆ ಅವರು. ಇದು ದೇವರು ಎಚ್ಚರಿಸುವುದಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಇಸ್ರಾಯೇಲರನ್ನ ಮೋಶ ಯಾವ ರೀತಿ ಎಚ್ಚರಿಸಿದ್ರು, ಎಜ್ರನ ಮುಖಾಂತರ, ನೆಹೆಮೀಯನ ಮುಖಾಂತರ ಯಾವ ರೀತಿ ಎಚ್ಚರಿಸ್ತಾ ಬಂದರು, ಮುಂದೆ ಕೂಡ ಇದನ್ನು ನಾವು ತಿಳಿದುಕೊಳ್ಳಬಹುದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಗಾಯ ಮಾಡುವುದು, ಕಟ್ಟುವುದು ಎಲ್ಲವೂ ದೇವರ ಕೆಲಸವಾಗಿದೆ. ಆವಾಗ ಎಚ್ಚರಗೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರ. 19ನೇ ವಚನ. 6 ಇಕ್ಕಟ್ಟುಗಳಿದ್ದ ಆತನು ನಿನ್ನನ್ನು ಬಿಡಿಸುವನು, 7ನೇ ಇಕ್ಕಟ್ಟು ಉಂಟಾದರೂ ಯಾವ ಕೇಡು ನಿನ್ನನ್ನು ಮುಟ್ಟದು. ನೋಡಿದ್ರ 7 ಇಲ್ಲಿ ದೇವರು 6 ದಿವಸದಲ್ಲಿ ಸರ್ವವನ್ನು ಸೃಷ್ಟಿ ಮಾಡಿದ, 7ನೇ ದಿವಸದಲ್ಲಿ ವಿಶ್ರಾಂತಿ. ಹಾಗೆ ಎಂಥ ತಪ್ಪು ಮಾಡಿದರೂ ಕೂಡ 6 ದಿವಸದಲ್ಲಿ 6 ಸಲ ಖಂಡಿತವಾಗಿ ಏನು ಶಿಕ್ಷೆಗೆ ಒಳಪಡಿಸಲೇ ಬರ್ತಾರೆ. ಒಂದೊಂದು ಬುದ್ಧಿ ಕಳಿಸಲೇಬೇಕು. ಇವಳನ್ನು ಖಂಡಿತವಾಗಿ ಮೇಲೆ ತರಬೇಕು, ಪರಿಶುದ್ಧನಾಗಿ ಮಾಡಬೇಕು ಅಂತೇಳಿ. ಆದರೆ ಏನೇ ಆದರೂ 7ನೇ ಸಾರಿ ದೇವರವರನ್ನ ಸರಿಯಾದ ಪೆಟ್ಟು ಕೊಟ್ಟು ಶುದ್ಧೀಕರಿಸದೆ ಬಿಡುವುದಿಲ್ಲ. ಅಲ್ಲಿವರೆಗೆ ತಿಳಿಸ್ತಾರೆ. ಅದು ಯಾರು? ದೇವರಿಗೆ ಬೇಕೆಂದು ದೇವರು ಆರಿಸಿಕೊಂಡವರಿಗೆ ಮಾತ್ರ ಸರಿಯಾದ ಪೆಟ್ಟು ಕೊಡ್ತಾರೆ. 6 ಸಲ ಕೊಡ್ತಾರೆ. 7ನೇ ಸಲಕ್ಕೆ ಮಾತ್ರ ಸರಿಯಾದ ಪೆಟ್ಟು ಕೊಟ್ಟು ಅವ್ರನ್ನ ಹದ ಮಾಡಿ ತರ್ತಾರೆ. ಈ ಉದಾಹರಣೆಗೆ ಒಂದು ಕಬ್ಬಿಣ ಇರ್ತದೆ, ಒಂದು ಬಡಗಿ, ಒಂದು ಮಚ್ಚೆ, ಅಂದರೆ ಒಂದು ಕತ್ತಿ, ಕೊಡಲಿ ಏನಾದರೂ ಮಾಡಬೇಕು ಅಂತಾದ್ರೆ ಸುಮ್ಮನೆ ಮಾಡ್ತಾನೆ ಇಲ್ಲ. ಬೆಂಕಿಗೆ ಹಾಕಿ ಕಾಯಿಸಿ ಅದನ್ನ ಮೆದು ಮಾಡಿ ದೊಡ್ಡ ಒಂದು ಸುತ್ತಿಗೆಯನ್ನ ತೆಕೊಂಡು ಹೊಡೆದು ಜಜ್ಜಿ ಅವನು ಹೇಳಿದಾಗ ಕಬ್ಬಿಣ ಕೇಳಬೇಕು. ಆ ರೀತಿಗೆ ಮಾಡಿ ಕಾಯಿಸಿ ಅದನ್ನು ಹೇಗೆ ಬೇಕು ಹಾಗೆ ಮಾಡ್ತಾನೆ. ಒಂದು ಕುಂಬಾರ ಒಂದು ಮಡಿಕೆ ಮಾಡೋದ್ರ ಒಂದೇ ಸಲ ಮಾಡ್ತಾನೆ ಇಲ್ಲ, ಅದನ್ನು ಕಳಿಸಿ ಮಾಡಿ ಮುದ್ದೆ ಮಾಡಿ ಅಂಟು ಮಾಡಿ ಅದಕ್ಕೆ ಅದು ಮಣ್ಣು ಅವನು ಹೇಳಿದಾಗೆ ಕೇಳಬೇಕು ಆ ಮಣ್ಣು. ಆ ರೀತಿ ಆದಮೇಲೆ ಆ ಕುಂಬಾರ ಮಣ್ಣಿನ ಮಡಿಕೆಯನ್ನು ಮಾಡ್ತಾರೆ. ಈಗ ಹೆಚ್ಚು ಬಂಗಾರ ಕೂಡ ಒಂದು ಜೇಡಿ ಮಣ್ಣಿನ ರೂಪದಲ್ಲಿ ಸಿಗ್ತದೆ. ಅದು ಎಷ್ಟೋ ಮಿಷಿನಲ್ಲಿ ಹೋಗಿ ಎಷ್ಟೋ ಕರೆಂಟಲ್ಲಿ ಬೆಂದು ಧೂಳೆಲ್ಲ ಹೋಗಿ ಕೊನೆಗೆ ಬಂಗಾರವಾಗುವಂಥದ್ದು. ಈಗ ಒಂದು ಟೈಲರ್ಗಳು ಏನು ಮಾಡ್ತಾರೆ, ಒಂದು ಪ್ಯಾಂಟೋ ಶರ್ಟೋ ಬಟ್ಟೆ ಹೊಲಿತಾರೆ. ಹೊಲಿಯುವಾಗ ಅದು ಸುಮ್ಮನೆ ಬರ್ತದ ಇಲ್ಲ, ಅಂಗಡಿಗೆ ಹೋಗಿ ನಾವು ಬಟ್ಟೆನ ತಗೊಂಡು ಬರ್ತೇವೆ. ಅವನು ಬೇಕಾದ ಹಾಗೆ ಕತ್ತರಿಸಿ ಹೇಗೆ ಬೇಕು ಹಾಗೆ ಅವನಿಗೆ ಅಳತೆ ಪ್ರಕಾರ ಮಾಡಿ ಮತ್ತೆ ಹೊಲಿದು ನಮಗೆ ಕೊಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಪ್ರತಿ ಒಂದು ವಿಚಾರವೂ ಕೂಡ ಇದುವೇ ಆಗಿದೆ. ನಮ್ಮನ್ನು ಯಾವ ಟೈಮಲ್ಲಿ ಸರಿಯಾದ ಶಿಕ್ಷೆಗೆ ಒಳಪಡಿಸಿ ಆಮೇಲೆ ಕಡೆಗೆ ದೇವರಿಗೆ ಯಾರು ಬೇಕೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅವ್ರನ್ನ ಶಿಕ್ಷೆ ಕೊಟ್ಟು ಪೆಟ್ಟು ಕೊಟ್ಟು ಶರಣಾಗದೆ ಬಿಡುವುದಿಲ್ಲ ಅಂತ ಯೋಬನ ಮಾತು. ಇದು ನಮ್ಮ ಜೀವಿತಕ್ಕೂ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಹಾಗಿಂತ ಕಷ್ಟ ಸಂಕಟ ದುಃಖಗಳು ಬಂದಾಗ ದೇವರು ನಮ್ಮನ್ನು ಪ್ರೀತಿಸ್ತಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಬೇಕಾಗಿದೆ. ಇದು ಕೂಡ ಯೋಬನ ಒಂದು ಅನುಭವ. 20ನೇ ವಚನ. ಬರಗಾಲದಲ್ಲಿಯೂ ಮರಣದಿಂದಲೂ ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು. ನೋಡಿ, ಬರಗಾಲ, ಎಂಥ ಬರಗಾಲ ಬಂದರೂ ಕೂಡ, ಹಣ ಇಲ್ಲದಿದ್ದರೂ, ಊಟಕ್ಕೆ ಇಲ್ಲದಿದ್ದರೂ ಕೂಡ ಏನು ಮಾಡ್ತಾನೆ, ಅಲ್ಲಿ ದೇವರು ಅವರಿಗೆ ಅನುದಿನದ ಆಹಾರವನ್ನು ಕೊಟ್ಟು ನಡೆಸ್ತಾರೆ. ಎಜ್ಕೇಲನಿಗೆ ಹೇಳಿದರು, ಒಂದು ದಿವಸಕ್ಕೆ 200 ಗ್ರಾಮ್ ಆಹಾರವನ್ನು ಮಾತ್ರ ತಿನ್ನು, 2 ಬಟ್ಟಲು ನೀನು ನೀರು ಕುಡಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಎಂಥ ಬರಗಾಲ ಬಂದರೂ ಕೂಡ ಅವರಿಗೆ ಬೇಕಾಗಿದ್ದನ್ನು ದೇವರು ತಕ್ಕ ಸಮಯಕ್ಕೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಕೊಡ್ತಾರೆ. ಎಲಿಯ ಪ್ರವಾದಿ ಈಜೆಬೆಲ್ ಸ್ತ್ರೀಯವಳ ವಿಚಾರದಲ್ಲಿ ಬೇರೆಯವರನ್ನು ಕಟ್ಟಿಕೊಂಡು ಕೊಲೆ ಮಾಡಲು ಪ್ರಯತ್ನ ಮಾಡಿದಾಗ ದೇವರು ಎಲಿಯನನ್ನ ಕಾಡಿನಲ್ಲಿ ಕಳಿಸಿ ಕಾಗೆಗಳ ಮುಖಾಂತರ ರೊಟ್ಟಿ ಮಾಂಸವನ್ನು ಕೊಡಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರಿಗೆ ಕಷ್ಟ ಸಂಕಟ ದುಃಖಗಳು ಇದರಿಂದ ಬಂದಾಗಲೂ ಕೂಡ ಬರಗಾಲದಲ್ಲಿ ತಕ್ಕಾದವರಿಗೆ ಯಾವುದೇ ಕಾರಣಕ್ಕೂ ಇವತ್ತು ಆಸ್ಪತ್ರೆಗೆ ಇರ್ಬೋದು, ಬಟ್ಟೆಗಿರ್ಬೋದು, ಊಟಕ್ಕೆ
ಕೊಟ್ಟಿರ್ಬೋದು, ಅವರನ್ನು ಕೊಟ್ಟು ನಡೆಸ್ತಾರೆ. ಮರಣದಿಂದಲೂ ಅಂಥವರಿಗೆ ಇತರರಿಂದ ಏನಾದರೂ ಅವರನ್ನು ಕೊಲೆ ಮಾಡಲು ಪ್ರಯತ್ನ ಪಟ್ಟಾಗಲೂ ಸಾಯುವ ಪರಿಸ್ಥಿತಿ ಬಂದರೂ ಕೂಡ ದೇವರ ಮರಣದಿಂದಲೂ ಕೂಡ ಎತ್ತುವರಾಗಿದ್ದಾರೆ. ಇದನ್ನು ಕೂಡ ನನ್ನ ಸಾಕ್ಷಿಯಲ್ಲಿ ಹೇಳಿದ್ದೇನೆ. 3 ಸಲ ಆತ್ಮಹತ್ಯೆಗಳಿಗೆ ಪ್ರಯತ್ನ ಪಟ್ಟವನು ಆಗಿದ್ದೇನೆ. ದೇವರು ರಕ್ಷಿಸಿದ್ರು. ಆಮೇಲೆ ಅಪಘಾತದಲ್ಲಿಯೂ ಸಾಯಬೇಕಾಯಿತು. ನಾನಾ ರೀತಿಯಲ್ಲಿ ಕೊಲೆ ಮಾಡಿ ಅವನನ್ನು ಹೊಳೆಗೆ ಹಾಕೋಣ, ಪಾರ್ಸಲ್ ಮಾಡಿಬಿಡೋಣ ಅಂತ ಕೂಡ ಯೋಚನೆ ಮಾಡಿದ್ರು. ಇವತ್ತು ಅವರೇ ಭೂಲೋಕವನ್ನು ಬಿಟ್ಟು ಹೋಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ನನ್ನನ್ನು ಸುರಕ್ಷಿತವಾಗಿಟ್ಟಿದ್ದಾರೆ. ಈ ರೀತಿ ದೇವರು ಕಾಯುವರಾಗಿದ್ದಾರೆ. ಯುದ್ಧದಲ್ಲಿ ಕತ್ತಿಯಿಂದಲೂ ನಿನ್ನನ್ನು ಬಿಡಿಸುವನು. ನೋಡಿ, ಅನೇಕರು ಯುದ್ಧಕ್ಕೆ ಹೋಗಿ ಏನಾಗ್ತಾರೆ, ಯುದ್ಧದಲ್ಲಿ ಗೆದ್ದು ಬರ್ತಾರೆ. ಅವರಿಗೆ ಯಾವುದೇ ಕೇಡು ಬರುವುದಿಲ್ಲ. ಅದು ಕೂಡ ದೇವರ ಆಶೀರ್ವಾದ ಇಲ್ಲದೆ ಮರಣದಿಂದಲೂ ಯುದ್ಧದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಜಯ ಬರುವುದು ಯಾರಿಂದಾಗಿದೆ? ದೇವರಿಂದಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಯೋಬನು ನುಡಿದ ಹಾಗೆ ನಾವು ಕೂಡ ಅದನ್ನು ಯೋಚನೆ ಮಾಡಿಕೊಳ್ಬೇಕು. ಯೋಬನ ಒಂದು ಶಾಂತಿ ಸಮಾಧಾನ ಇದ್ದಾಗೆ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ಮುಂದೆ ಹೋಗಬೇಕಾಗಿದೆ. ಆಗ ದೇವರು ನಮಗೆ ಎಲ್ಲ ರೀತಿಯಲ್ಲಿ ಎಂಥ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ನಮಗೆ ಶಾಂತಿಯನ್ನು ಕೊಡುವವರಾಗಿದ್ದಾರೆ. ದಾವೀದರಸರು ಕೂಡ ಇದನ್ನು ಕೀರ್ತನೆಯಲ್ಲಿ ಅದನ್ನು ಹೇಳಿದ್ದಾರೆ. ಒಬ್ಬನು ನೀತಿವಂತನು 7 ಸಾರಿ ಬಿದ್ದರೂ ಎದ್ದೆ ಏಳುವನು, ದುಷ್ಟನು 1 ಸಲ ಬಿದ್ದರೆ ಮತ್ತೆ ಏಳುವುದಿಲ್ಲ ಅಂತ ಹೇಳಿ ದೇವರು ನಮಗೆ ಸ್ತೋತ್ರವಾಗಲಿ. ಇದೆಲ್ಲವೂ ನನ್ನ ಜೀವಿತದಲ್ಲಿಯೂ ನೆರವೇರಿ ಹೋಗಿದೆ, ನೆರವೇರುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 21ನೇ ವಚನ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವಿ, ವಿನಾಶ ಉಂಟಾದರೂ ನೀನು ಹೆದರುವುದಿಲ್ಲ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿರುವಿ. ಆದರೆ ಏನಾಗ್ತದೆ, ಆಗ ಯಾವುದೇ ಮಾತಾಡಬೇಕು, ಏನು ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ಜ್ಞಾನವನ್ನು ಕೊಟ್ಟು ಎಲ್ಲಿ ಹಾಗೆ ಮಾತಾಡಬೇಕು ಅಂತೇಳಿ ದೇವರೇ ಮಾತಾಡಿಸಿಬಿಡ್ತಾರಂತೆ. ಹೆಚ್ಚು ಮಾತಾಡೋಕ್ಕೆ ಬಿಡುವುದಿಲ್ಲ. ನಾಲಿಗೆ ಎಂಬ ಕೊರಡೆಗೆ ನೀನು ಮರೆಯಾಗಿ, ಇನ್ನೊಬ್ಬರು ಏನಾದರೂ ಹೇಳಿದ್ರು ಮಾಡಿದ್ರು, ನಮ್ಮನ್ನು ಹೆದರಿಸಿಕೊಂಡು ಬೈಕೊಂಡು ಬಂದರೂ ಕೂಡ ಅಂಥ ಟೈಮಲ್ಲಿ ಶಾಂತಿ ಸಮಾಧಾನದಿಂದ ನೀನು ಇರುತ್ತೀಯ, ನಿನ್ನನ್ನು ತಿರುಗಿ ಮಾತಾಡಲಿಕ್ಕೆ ಬಿಡುವುದಿಲ್ಲ ಅಂತೇಳಿ. ಹಾಗೆ ಇವತ್ತು ಒಬ್ಬೊಬ್ರು ಏನಾದ್ರು ಹೇಳಿದ್ರು ಮಾಡಿದ್ರು ಬೈದ್ರು ಹೀಯಾಳಿಸಿದ್ರು ಕೂಡ ಶಾಂತಿ ಬರುವುದು ದೇವರಿಂದಲೇ. ಅಂದರೆ ಜಾಸ್ತಿ ಮಾತಾಡಬೇಡ ಅಂತ ನಾಲಿಗೆಯನ್ನು ಹತೋಟಲ್ಲಿ ಇಡೋರು ಕೂಡ ದೇವರಾಗಿದ್ದಾರೆ. ವಿನಾಶ ಉಂಟಾದರೂ ನೀನು ಹೆದರುವುದಿಲ್ಲ. ಯಾವುದೇ ಏನೇ ಆದರೂ ಹೆದರುವುದಿಲ್ಲ, ನನಗೆ ದೇವರಿದ್ದಾನೆ ಅಂತೇಳಿ ಸಂತೋಷವಾಗಿರ್ತಾರೆ ಅಂಥವರು. ಆದರೆ ದೇವರಿಂದ ಆರಿಸಲ್ಪಟ್ಟವರನ್ನು ಮಾತ್ರ ದೇವರು ಈ ರೀತಿಯಲ್ಲಿ ನಡೆಸ್ತಾರೆ ಅಂತ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇಲ್ಲಿಯವರೆಗೆ ಈ ಒಂದು ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿ ನನ್ನ ಮೂಲಕ ನೀವು ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರ. ಆದ್ದರಿಂದ ಅವರ ಜೀವಿತದಲ್ಲಿ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಇವತ್ತಿನ ಸಂದೇಶದಂತೆ ಯೋಬನ ಮೂಲಕ ನುಡಿಸಿದಂತೆ ಅವರು ಕೂಡ ಧೈರ್ಯದಿಂದ ಇದ್ದು ಶಾಂತಿ ಸಮಾಧಾನದಿಂದ ನಿಮ್ಮ ಆಶೀರ್ವಾದವನ್ನು ಪಡೆದುಕೊಳ್ಳುವಂತಾಗಲಿ. ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವಂತಾಗಿ ಅವರು ಇತರರಿಗೆ ನಿಮ್ಮ ಒಂದು ಪ್ರೀತಿಯನುಸಾರ ಚಿತ್ತಾನುಸಾರ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ನಿಮ್ಮ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಯೋಬನಿಗೆ ಕೊಟ್ಟಂಥ ಧೈರ್ಯ ಶಾಂತಿ ಅವರಿಗೆ ಕೊಡಿರಿ. ನಾನು ಕೂಡ ಹೆಚ್ಚೆಚ್ಚಾಗಿ ತಿಳಿದುಕೊಳ್ಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ. ಇದೇ ಪ್ರಕಾರ ನನ್ನನ್ನು ಕೂಡ 31 ವರ್ಷಗಳಿಂದ ಈ ಕಡೆಗೆ ನೀವು ರಕ್ಷಿಸ್ತಾ ಬಂದಿದ್ದೀರಿ. ಅದು ಮಾತ್ರವಲ್ಲ ಸ್ವಾಮಿ, ನಿಮ್ಮನ್ನು ಅರಿಯದ ಕಾಲದಲ್ಲಿ ಕೂಡ ನನ್ನೊಂದಿಗೆ ಇದ್ದು ನೀವು ನಡೆಸಿಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ